ಒಂದು ಒಗಟು ಒಂದು ಒಬ್ಬಟ್ಟು. ನಿನ್ನೆ ನಾವು ಕೇಳಿದ ಒಗಟು ಏನದು? ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲೇ ಇಲ್ಲ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲೇ ಇಲ್ಲ. ಸರಿಯಾದ ಉತ್ತರ ಮೊಟ್ಟೆ. ಎಷ್ಟು ಅದ್ಭುತವಾಗಿದೆ ಈ ಒಂದು ಒಗಟು. ಸರಿಯಾದ ಉತ್ತರವನ್ನು ಹೇಳಿದ ಎಲ್ಲ ವಿಜೇತ ಶಾಲೆಗಳಿಗೆ ಅಭಿನಂದನೆಗಳು ಹೇಳುತ್ತಾ, ಒಂದು ಒಗಟು ಒಂದು ಒಬ್ಬಟ್ಟು ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಬಹಳ ವಿಶೇಷವಾಗಿದೆ. ಬರೆಯುವುದನ್ನು ಉತ್ತೇಜನ ಮಾಡಬೇಕು, ಅದನ್ನು ಬಿಟ್ಟುಬಿಟ್ಟಿದ್ದೇವೆ ಅನ್ನೋದಕ್ಕೋಸ್ಕರವಾಗಿ ಮತ್ತೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ವಾಟ್ಸಪ್ಪನ್ನು ಬಿಡಿ, ಬರೆಯುವ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ರೂಢಿಸಿಕೊಳ್ಬೇಕು. ಪ್ರಾರಂಭ ಮಾಡಿ. ಅಂಚೆ ಕಚೇರಿಗೆ ಹೋಗಿ ಒಂದು ಪೋಸ್ಟ್ ಕಾರ್ಡನ್ನು ತಗೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಉತ್ತರವನ್ನು ಬರೆದು ಕಳಿಸಿ ಅಷ್ಟೇ. ಆ ಉತ್ತರ ನಮಗೆ ಕೈ ಸೇರಿದ ಕೂಡಲೇ ಅವತ್ತಿನ ದಿವಸ, ಯುಗಾದಿ ಹಬ್ಬದ ದಿವಸ, ನಿಮ್ಮ ಮನೆಗೆ ಬಿಸಿ ಬಿಸಿ ಹೋಳಿಗೆ ಬಂದು ತಲುಪುತ್ತೆ. ಒಂದು ಒಗಟು ಒಂದು ಒಬ್ಬಟ್ಟು. ಇವತ್ತಿನ ನಮ್ಮ ಒಗಟು ಹೀಗಿದೆ. ಹೊಂಚು ಹಾಕುವ ದೆವ್ವ. ಹೊಂಚು ಹಾಕುವ ದೆವ್ವ ಬೇಡವೆಂದರೂ ಜೊತೆಗೆ ಬರುವ. ಹೊಂಚು ಹಾಕುವ ದೆವ್ವ ಬೇಡವೆಂದರೂ ಜೊತೆಗೆ ಬರುವ. ಯಾರವನು? ಏನದು? ದಯಮಾಡಿ ನಿಮ್ಮ ಉತ್ತರವನ್ನು ಅಂಚೆ ಪೆಟ್ಟಿಗೆ ಸಂಖ್ಯೆ 2016 2016 ಬರೆದು ಕಳಿಸಿ. ಪ್ರಧಾನ ಆದ್ಯತೆ, ಪ್ರಮುಖ ಆದ್ಯತೆ ಬರವಣಿಗೆಗೆ, ಪತ್ರಕ್ಕೆ ಮಾತ್ರ. ಎರಡನೆಯ ಆದ್ಯತೆ ವಾಟ್ಸಪ್ಪಲ್ಲೂ ಕೂಡ ನಿಮ್ಮ ಉತ್ತರವನ್ನು ಕಳುಹಿಸಬಹುದು. ಕೆಲವು ಮಂದಿಗೆ ಮಾತ್ರ ಬಹುಮಾನವನ್ನು ಕೊಡತಕ್ಕಂಥ ಆಲೋಚನೆ ಇದೆ. ನಮ್ಮ ವಾಟ್ಸಪ್ ಸಂಖ್ಯೆ 9964502323 ಬರೆದು ಕಳಿಸಿ. ಒಬ್ಬಟ್ಟನ್ನು ತಿಂದು ಸವಿದು ಆನಂದಿಸಿ. ವೀಕ್ಷಕರೇ, ಉತ್ತರವನ್ನು ಬರೆದು ಕಳಿಸುವಾಗ ದಯಮಾಡಿ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನು ಬರೆದು ಕಳುಹಿಸಬೇಕು. ಇಲ್ಲದರೆ ಹೇಗೆ ಒಬ್ಬಟ್ಟು ಕಳಿಸೋದು ನಾವು ನಿಮಗೆ? ಹಾಗಾಗಿ ದಯವಿಟ್ಟು ಉತ್ತರವನ್ನು ಬರೆಯಿರಿ. ಕೇವಲ ನಮ್ಮ ಅಂಚೆ ಪೆಟ್ಟಿಗೆಯನ್ನು ಮಾತ್ರ ನಮೂದಿ ಸಾಕು. 2016 2016 ಬರೆಯಿರಿ ಅಷ್ಟೇ. ವಿಳಾಸ ನಮ್ಮದು. ನಿಮ್ಮ ವಿಳಾಸ ಮಾತ್ರ ಪೂರ್ಣವಾಗಿರಬೇಕು. ಬರೆದು ಕಳುಹಿಸಿ, ಒಗಟನ್ನು ಬಿಡಿಸಿ, ಒಬ್ಬಟ್ಟನ್ನು ತಿನ್ನಿ. ನಮಸ್ಕಾರ.